ನೋಡಿ ಅದು ಅರ್ಧ ಆಯಿತು, ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ. ಪಾರ್ಟ್ 2 ಇದು ನೋಡಿ. ಇಲ್ಲಿ ಸ್ವಲ್ಪ ನಮ್ಮದು ನರ್ಸರಿ ಇದೆ, ಗಿಡಗಳನ್ನೆಲ್ಲ ಮಾಡಿ ನೆಡುವುದಷ್ಟೆ ನೋಡಿ. ಕಂಟಿನ್ಯೂ ಆಗ್ತಾಯಿದೆ ಇದು ನೋಡಿ. ಇಲ್ಲೊಂದು ಪಪ್ಪಾಯಿ ಗಿಡ ಹಾಕಿದ್ದೇನೆ ನೋಡಿ, ಒಬ್ಬ ಗಿಡ ಇಲ್ಲಿದೆ ನೋಡಿ. ಈ ಗಿಡ ಸ್ವಲ್ಪ ಸುಳಿ ಬಂದಿದೆ, ಆದರೆ ಇಲ್ಲೊಂದು 2 ಗಿಡ ಇದು ಕೂಡ ಓಕೆ ಸುಳಿ ಬಂದಿದೆ. ಇಲ್ಲಿ ಇದು ಹಾಕಿದ್ದೇನು, ಈ ಮರ ಕಾಟು ಮರಕ್ಕೆ ಕಾಳು ಮೆಣಸು ಹಾಕಿದ್ದೇನೆ. ಅದು ಫಾರ್ಗೆಟ್ ಮಾಡೋದೇ ಒಳ್ಳೆಯದಂತ. ಇದು ಏನು ಏಳಿಗೆ ಇಲ್ಲ, ನೆಗೆಟಿವ್ ಗ್ರೋತ್. ಅದು ಲಿಂಬೆ ಅದು. ಇದು ನೋಡಿ ಅಡಿಕೆ, ಇದು ಬಿಸಿಲು ತುಂಬ ಆಗ್ತದೆ, ಅದಕ್ಕೋಸ್ಕರ ಈ ಸರ್ತಿ ಸ್ಪೆಷಲ್ ಆಗಿ ಇದಕ್ಕೊಂದು ನೆಟ್ ಹಾಕಿದ್ದೇನೆ ನೋಡ. ಇದೊಂದು ಸುಳಿಯಲ್ಲ ನೋಡಿ, ಗ್ರೋತಾಗಿ ಬಂದಿತ್ತು ನೋಡಿದರೆ. ಆಚೆ ಕಡೆ ಚೆನ್ನಾಗಿ ಬಂದಿದೆ. ಇದೊಂದು ಬಾಳೆ ನೋಡಿ ನೋಡಿ, ಓಕೆ ಚೆನ್ನಾಗಿ ಬೆಳೆದಿದೆ. ನೋಡ್ಬೇಕಿನ್ನು ಮುಂದೆ ಯಾವಾಗ ಕೊನೆ ಕೊಡ್ತೀವಿ ಅಂತ. ಇದು ನೋಡಿ ಸುಳಿ ಬಂದಿದೆ ನೋಡಿ. ಇಲ್ಲೊಂದು ತೆಂಗಿದೆ ಕಾಣ್ತದೆ, ಒಳಗಡೆ ಕಂಪ್ಲೀಟ್ ಮುಚ್ಚಿಬಿಟ್ಟಿದ್ದೇನೆ. ಲಾಸ್ಟ್ ಟೈಮ್ ಅಡಿಕೆ ಗಿಡ ಸತ್ತೇ ಹೋಗಿದ್ದು, ಕಂಪ್ಲೀಟ್ ಸತ್ತು ಹೋಗಿದ್ದು ಅಡಿಕೆ ಗಿಡ ಅದೇ ಒಂದು. ಆ ಜಾಗದಲ್ಲಿ ತೆಂಗಿನ ಸಸಿ ಹಾಕಿದ್ದೆ ನೋಡ. ಈ ತೆಂಗಿನ ಸಸಿ ಏನಾಗ್ತದೆ ಅಂತ ಅದನ್ನು ಕಂಪ್ಲೀಟ್ ಕವರ್ ಮಾಡಿದ್ದೇನೆ. ಇಲ್ಲೊಂದಿದೆ, ಇದೇನೋ ಬೆಳವಣಿಗೆ ಇಲ್ಲ, ಏನಂತ ಗೊತ್ತಾಗ್ತಿಲ್ಲ, ಸಣ್ಣಕ್ಕೆ ಬೆಳೀತಾ ಇದೆ. ಹೇಗಿದೆ ಸುಳಿ ನೋಡಿ, ಸುತ್ತ ಹೋಗಿದೆ ನೋಡಿ, ರೋಡಾಗಿ ಆಗಿದೆ. ಇದು ಅಡಿಕೆ, ಇದು ತೆಂಗು ನೋಡಿ, ಊರಿದು ತೆಂಗು. ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಪೊದೆ ಬೆಳೆದಿದ್ದೇನೆ ಕಾಣ್ತದ. ಮತ್ತು ಇಲ್ಲೊಂದಿದೆ, ಇದು ಕಾಣ್ತದೆ ಒಳಗಡೆ. ಇದು ಒಳಗಡೆ ಒಂದಿದೆ, ಮತ್ತು ಈಚೆ ಒಂದಿದೆ. ಇದು ಕಾಣ್ತದ. ಹಾಗೆ ಇಲ್ಲಿ ಅಡಿಕೆ, ಇದು ಕೂಡ ಒಳ್ಳೆ ಸುಳಿ ಬಂದಿದೆ ನೋಡಿ. ಇದು ಕೂಡ ಸುಳಿ ಬಂದು ಓಪನ್ ಆಗಿದೆ ನೋಡಿ. ಈಚೆ ಕಡೆ ಒಂದು ಲೈನ್ ತುಂಬ ಚೆನ್ನಾಗಿದೆ, ಲಾಸ್ಟ್ ಟೈಮ್ ಹೇಳಿದ್ದೆ. ಇದು ಗೊಬ್ಬರದ ಗಿಡ, ಇದೊಂದು ಗೊಬ್ಬರದ ಗಿಡ ಚೆನ್ನಾಗಾಗಿದೆ ನೋಡಿ, ಬೆಳೆದಿದ್ರಲ್ಲಿ. ಇಲ್ಲಿ ನೋಡಿ ಗೊಬ್ಬರದ ಗಿಡ, ಇದು ಸಹ ಇಲ್ಲಿ ನೋಡಿ. ಇದು ಒಂದು ಓಕೆ ನೋಡಿ, ಚೆನ್ನಾಗಾಗಿದೆ. ಇದು ಮಧ್ಯದಲ್ಲಿದೆ, ಹುಲ್ಲಿನ ರಾಶಿ ಮಧ್ಯದಲ್ಲಿದೆ. ನೋಡಬೇಕು ಹೇಗೆ ಬೆಳವಣಿಗೆ ಆಗ್ತದಂತ. ಇಲ್ಲೊಂದಿದೆ, ಏನು ಪ್ರಯೋಜನ ಇಲ್ಲ, ಅದು ಒಳಗಡೆ ಇದೆ. ಅದಕ್ಕಷ್ಟು ನೆರಳು ಕೊಟ್ಟರೂ ಕೂಡ ಬೆಳೀತಾ ಇಲ್ಲ, ನೋಡಬೇಕಿನ್ನು. ಇಲ್ಲಿ ಒಂದು ನೋಡಿ, ಬೆಳವಣಿಗೆ ಸಾಕಾಗ್ತಾಯಿಲ್ಲ, ಪೂವರ್ ಗ್ರೋತ್. ಇದನ್ನು ನೋಡಿ, ಇದೊಂದು ಓಕೆ, ದಪ್ಪಾಗಿ ಹೋಗ್ತಿದ್ರು ಸಪೂರಾಗಿ ಸರ್ತಾನೆ ಒಂದು ಹೊಸ ಸುಳಿ ಬಂದಿದೆ ನೋಡಿ ಉದ್ದಕ್ಕೆ. ಇದೊಂದು ನೋಡಿ ಚೆನ್ನಾಗಿ ಬೆಳೆದಿದೆ. ಈ ಸೈಡಲ್ಲಿ ಸುಳಿ ಬಂದಿದೆ ಸಣ್ಣಕ್ಕೆ, ಇಲ್ಲಿ ಕೂಡ ಬಂದಿದೆ ನೋಡಿ. ಇದೊಂದು ತೆಂಗು ಗೊತ್ತಲ್ಲ ನಿಮಗೆ, ಲಾಸ್ಟ್ ಒಳ್ಳೆ ಬೆಳೆದು ಮಳೆಗಾಲದಲ್ಲಿ ಕೊಳೆತು ಹೋಗಿದ್ದು ಸುಳಿ, ಈಗ ಪುನಃ ಹೊಸ ಸುಳಿ ಬಂದಿದೆ. ನೋಡಬೇಕು ಇನ್ನು ಹೇಗೆ ಬೆಳವಣಿಗೆ ಆಗ್ತದೆ ಅಂತ. ಆಚೆ ಕಾಣ್ತಾ ಉಂಟ ಮೇಲ್ಗಡೆ ತುದಿಯಲ್ಲಿ ಆ ಕೋಲ್ ಪಕ್ಕದಲ್ಲಿ ನೋಡಿ, ಅದು ಬೆದ್ರು ತಂದು ಹಾಕಿತ್ತು. ಇಲ್ಲೊಂದಿದೆ ನೋಡಿ ಬಿದ್ರು ಗಿಡ. ಇಲ್ಲಿ ನೋಡಿ, ಅಷ್ಟೇ ಆಗ ತೋರಿಸಿದ್ದೆ ನಾನು ನೋಡಿ. ಇಲ್ಲೆಲ್ಲ ಹೇಗೆ ಬೆಳೆದಿದೆ ನೋಡಿ. ಇದೆಲ್ಲ 4-5 ಗಿಡಗಳು ಬೆಳ್ಕೊಂಡಿದೆ. ಇದು ನಾನು ಕಡಿಲಿಲ್ಲ, ಮರ ಹಾಗೆ ಆಗಲಿ ಸ್ವಲ್ಪ ಅದು ನೆರಳಾಗ್ತದಲ್ಲ ಅಂದ್ಕೊಂಡು ನೋಡಿ. ಲಾಸ್ಟ್ ಟೈಮ್ ಇಲ್ಲಿಂದ ಫಸ್ಟ್ ವೀಡಿಯೋ ನೋಡಿ ಮಾಡಿದಾಗ ಹೇಗಿತ್ತು, ಈಗ ಹೇಗಿದೆ ನೋಡಿ. ಎಲ್ಲ ಪೊದೆ ಬೆಳ್ಕೊಂಡು ಬಿಟ್ಟಿದೆ ನೋಡಿ. ಇದೆ, ಇದು 2 ಜೇನುಪೆಟ್ಟಿಗೆನೋ ಅಷ್ಟು ಹಾಕಿದ್ದೇನೆ ಈ ಸರ್ತಿ. ನೋಡಬೇಕು ಅದನ್ನು ಯಾವ ಥರ ಡೆವಲಪ್ಮೆಂಟ್ ಮಾಡೋದು ಅಂದ್ಕೊಂಡು. ಮತ್ತು ಅದೇ ಈ ಸರ್ತಿ ನನ್ನ ಪ್ಲ್ಯಾನ್ ಇದೆ. ಈಗ ಆಲ್ರೆಡಿ 3 ಥರದ್ದು
3-4 ಥರದ ಗೊಬ್ಬರ ಕೊಟ್ಟಿದ್ದೇನೆ. ಇನ್ನೊಂದು 2 ತಿಂಗಳು ಗ್ಯಾಪಲ್ಲಿ ಇನ್ನೊಂದು ಕುರಿ ಗೊಬ್ಬರ ಕೊಡಬೇಕಂತ ಇದ್ದೇನೆ. ಅದರ ನಂತರ ಮತ್ತೆ ಏನಾದರೂ ಹೊಸ ಗೊಬ್ಬರ ಏನಾದರೂ ಆಗ್ತದಂತ ನೋಡಿ ಅದನ್ನು ಹಾಕಬೇಕಂತ ಇದ್ದೇನೆ. ಮತ್ತು ಪುನಃ ಲಾಸ್ಟಿಗೆ ಒಂದು ಮಳೆಗಾಲ ಮುಂಚೆ ಇದು ಬೇವಿನ ಹಿಂಡಿ, ಅದೇ ನೀಮ್ ಹಿಂಡಿ ಇದೆಯಲ್ಲ, ಅದನ್ನು ಕೊಡಬೇಕಂತ ಇದ್ದೇನೆ ಪುನಃ. ಒಟ್ರಾಸಿ ಮಳೆಗಾಲದ ಒಳಗಡೆ ಒಂದು ಸಮ ಗೊಬ್ಬರ ಕೊಟ್ಟು ಒಂದು ಹಂತಕ್ಕೆ ತಗೊಂಡೋಗಿ ನಿಲ್ಲಿಸ್ಬೇಕಂತ ಇದ್ದೇನೆ. ಹೇಗಾದರೂ ಮಾಡಿ ಇದೊಂದು ಚಾಲೆಂಜಾಗಿ ತಗೊಂಡಿದ್ದೇನೆ ನಾನು. ನೋಡು ಹೇಗೆ ಗ್ರೋತ್ ಇರ್ತದೆ ಅಂದ್ಕೊಂಡು. ಮತ್ತು ಅದೇ ಪೆಟ್ಟಿಗೆನ ನಾನು 2 ಇಡ್ತೇನೆ ಸದ್ಯಕ್ಕೆ, ಈ ವರ್ಷಕ್ಕೆ ಸಾಕು. ಇದರಲ್ಲಿ ಆದರೆ ಸಿಕ್ಕಿದರೆ ತುಪ್ಪ ತೆಗೆಯೋದು, ಇಲ್ಲದಿದ್ದರೆ ನೆಕ್ಸ್ಟ್ ಆದರೆ ಮಳೆಗಾಲ ಕಳೆದ ನಂತರ ಅದನ್ನು ಪಾಲ್ ಮಾಡಿ ಇದನ್ನು ಜಾಸ್ತಿ ಮಾಡೋದು, ಮತ್ತು ಆದರೆ ತರೋದು ಮತ್ತು ಆದರೆ 1-2 ನೋಡೋ ಪ್ಲ್ಯಾನ್ ಇದೆ. ಏನಾಗ್ತದೆ ನೋಡ್ಕೊಳ್ಬೇಕು ಫ್ಯೂಚರ್. ಇದೆಲ್ಲ ಪ್ಲ್ಯಾನು ನೋಡಿ, ಜಸ್ಟ್ ಕಾಣ್ತದೆ ಎಲ್ಲ ಆಲ್ಮೋಸ್ಟ್ ಶೇಡೋ ಮೆಷಿನ್ ಕವರ್ ಮಾಡಿದ್ದೇನೆ ಹತ್ತಿರ. ನೋಡಿ ಆಚೆ ಗದ್ದೆ ಬೈಲು. ಸರಿ ಮಿತ್ರರೇ, ಪುನಃ ಹೊಸ ಅಪ್ಡೇಟ್ ಮಾಡ್ತೇನೆ ನಾನು ಇನ್ನೊಂದು 2 ತಿಂಗಳು ಬಿಟ್ಟು. ನೋಡ ಹೊಸ್ತೇನಾದರೂ ಇದ್ದರೆ ನಿಮಗೆ ತಿಳಿಸ್ತೇನೆ. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.